ಎಡಿಜಿಪಿ ಚಂದ್ರಶೇಖರ್ ಅವರ ಪತ್ರಕ್ಕೆ ಕುಮಾರಸ್ವಾಮಿ ಅವರು ಇವತ್ತು ಬೆಳಗ್ಗೆ ತಮ್ಮ ಮನೆಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಕೌಂಟರ್ ಅಟ್ಯಾಕ್. ಹಂದಿ ಕಥೆ ಅಧಿಕಾರಿಯ ಸಂಸ್ಕೃತಿಯನ್ನ ತೋರಿಸುತ್ತೆ, ಅವರು ಎಂಥ ಸಂಸ್ಕೃತಿಯನ್ನ ಹೊಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೆಪಿಸಿಸಿ ಕಚೇರಿಯಿಂದ ಪತ್ರ ಲೀಕ್ ಆಯಿತು ಅನ್ನುವಂತ ಆರೋಪ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈ ಅಧಿಕಾರಿ ಪತ್ರ ಬರೆಯೋ ಮುಂಚೆ ಎಲ್ಲಿ ಹೋಗಿದ್ರು, ಯಾರನ್ನ ಭೇಟಿ ಮಾಡಿದ್ರು, ಅವರ ಅಡ್ವೊಕೇಟ್ ಯಾರಾಗಿದ್ರು, ಎಲ್ಲಾ ಮಾಹಿತಿ ನನ್ನ ಹತ್ರ ಇದೆ, ನಾನು ಅಂಥವರಿಂದ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಅಂತ ಇವತ್ತು ಕುಮಾರಸ್ವಾಮಿ ಅವರು ಕೌಂಟರ್ ಅಟ್ಯಾಕ್ ಮಾಡೋ ಕೆಲಸ ಕೂಡ ಮಾಡಿದ್ರು. ಹಾಗಾದ್ರೆ ಇವತ್ತು ಕುಮಾರಸ್ವಾಮಿ ಅವರ ವರಸೆ ಏನಿತ್ತು, ಅವರ ಅಟ್ಯಾಕ್ ನೇಚರ್ ಹೇಗಿತ್ತು, ಏನೆಲ್ಲ ಹೇಳಿದ್ರು ಕೇಳೋಣ. ಕೊಡಬೇಕು ಕೊಡೋಣಂತೆ. ನಾನು ಯಾವುದೇ ವಿಷಯ ಚರ್ಚೆ ಮಾಡಬೇಕಾದ್ರೆ ವಿಷಯಗಳನ್ನು ಕ್ರೋಢೀಕರಿಸ್ಕೊಳ್ಳದೆ ಮಾತಾಡೋನಲ್ಲ. ಆ ಲೆಟ್ರು ಭಾಳ ಚೆನ್ನಾಗಿ ಬರೆದಿದ್ದಾರೆ ಪಾಪ, ತುಂಬ ಚೆನ್ನಾಗಿ. ಯಾರು ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದೆಲ್ಲ ಗೊತ್ತಿದೆ ನನಗೆ. ನೆನ್ನೆ ಸಂಜೆ ಎಲ್ಲಿ ಹೋದರು, ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಬಿಟ್ಕೊಂಡಿದ್ದಾರೆ. ನನಗೆ ಯಾಕೆ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು. ನಾನು ನೆನ್ನೆ ಮಾತಾಡಿರ್ತಕ್ಕಂಥದ್ದು ಯಾವ ವಿಷಯ ಮಾತಾಡಿದ್ದೀನಿ? ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ, ಹಿಮಾಚಲ ಪ್ರದೇಶ ಕೇಡೋರು, ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವ್ರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಪಾಪ ಅವರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ವೆದರ್ ಸೆಟ್ ಆಗಲ್ವಂತೆ, ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು, ಹಿಂದೆ ಯಾರನ್ನು ಹಿಡ್ಕೊಂಡು ಬಂದವ್ರೆ. ಅದೆಲ್ಲ ಸೂಕ್ಷ್ಮ ಅಂತ ನೆನ್ನೆ ಅದಕ್ಕೆ ಹೇಳಿದೆ. ಅಲ್ಲಿಗೆ ಈ ಭಾಷೆ ಇದೆಯಲ್ಲ, ಈ ಭಾಷೆ ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ, ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ಆ ವ್ಯಕ್ತಿಗೆ ಸಂಸ್ಕೃತಿ ಇದೆಯಾ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ವ್ಯಕ್ತಿ ಮೇಲೆ. ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು 20 ಕೋಟಿ ಡಿಮ್ಯಾಂಡ್ ಇಟ್ಟು 2 ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತೇಳಿ FIR ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ. ಇವರು ಸತ್ಯಮೇವ ಜಯತೆ ಇವರು ಸತ್ಯಮೇವ ಜಯತೆ ಕಾಪಾಡೋರ? ಏನೇನು ನಡೆಸಿದ್ದಾರೆ, ಯಾರ್ಯಾರ ಜೊತೆ ಇವ್ರ ಸಂಬಂಧಗಳು ಯಾವ ರೀತಿ ನಡ್ಕೊಂಡಿದ್ದಾರೆ? ಇಂಥ ವ್ಯಕ್ತಿ ನನ್ನ ಬಗ್ಗೆ, ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದರೂ ಬರೀಬೋದು ಅಂತ ಇದೆಯಾ? ನಾನು ನೆನ್ನೆನೂ ಹೇಳಿದೆ, ನಾನು ನೆನ್ನೆ ನನ್ನ ವೈಯಕ್ತಿಕವಾದ ವಿಷಯಕ್ಕೆ ಮಾತಾಡಿದ್ದಲ್ಲ. ಯಾವ ಒಂದು ಗವರ್ನರ್ಗೆ ನಾವು ಗೌರವ ಕೊಡಬೇಕು, ಆ ಒಂದು ಕಚೇರಿಗೆ ಗೌರವ ಸಲ್ಲಿಸಬೇಕು. ರಾಷ್ಟ್ರಪತಿಗಳ ರೆಪ್ರೆಸೆಂಟೇಟಿವ್ ಅವರು. ಈ ವ್ಯಕ್ತಿ ಪರ್ಮಿಷನ್ ಕೇಳಿ ಮೇಲಿನ ಅಧಿಕಾರಿಗಳಿಗೆ, ಅದನ್ನು ಪತ್ರಿಕೆಗಳಿಗೆ ಲೀಕ್ ನಾವು ಗವರ್ನರ್ ಆಫೀಸಿಂದ ಹೋಗಿದೆಯಾ? ಅದನ್ನು ಲೀಕ್ ಮಾಡಿರೋದು. ಇದು ಸೀರೀಸ್ ಆಫ್ ಇವರು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನೇ ನಾನು ನೆನ್ನೆ ಹೇಳಿರೋದು. ಗವರ್ನರ್ ಕಚೇರಿಯನ್ನು ಇವತ್ತು ಯಾವ ಮಟ್ಟಿಗೆ ಇಳಿಸ್ಲಿಕ್ಕೆ ಹೊರಟಿದ್ದಾರೆ. ಇವರು ಜನಸಾಮಾನ್ಯರಿಗೆ ರಕ್ಷಣೆ ಕೊಡೋರ? ಇವರು ನನ್ನ ಬಗ್ಗೆ ಈ ಥರ ಟೀಕೆ ಮಾಡೋದಾರಲ್ಲ. ನಾನು ಅಕ್ಯೂಸ್ಡ್ ಅನ್ನೋದು ರಾಜಕೀಯವಾಗಿ ಅಕ್ಯೂಸ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ. ಇವರು ಏನೂ ಮಾಡಲಿಕ್ಕಾಗಲ್ಲ. ಒಂದು ಕಿಂಚಿತ್ತೂ ಇವ್ರು ಕೊಟ್ಟಿರ್ತಕ್ಕಂಥ ವರದಿನೂ ನೋಡಿದ್ದೀನಿ ನಾನು. ಇವ್ರ ವರದಿನೂ ಏನಿದೆ ಅಂತ ಗೊತ್ತಿದೆ. ಅದೆಂಥದ್ದು ನನ್ನ ಮೇಲೆ ಚಾರ್ಜ್ ಶೀಟ್ ಹಾಕೋಕ್ಕೆ ಮಾಡಿರ್ತಕ್ಕಂಥದ್ದೇನಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.